ನೀವು ಡೀಸೆಲ್ ಆರ್ ಪೆಟ್ರೋಲ್ ಹಾಕ್ಸೋವಾಗ ಈ ತಪ್ಪಂತೂ ಮಾಡ್ಲೇಬೇಡಿ. ನಾರ್ಮಲಿ ಬೈಕ್ಸ್ ಗಾದ್ರೆ ಪೆಟ್ರೋಲ್ ಹಾಕ್ಸೋವಾಗ 100, 200 ಆರ್ 300 ರೀತಿ ಹಾಕ್ಸ್ತಿದ್ರೆ ಮೊದ್ಲು ಈಗ ಮಾಡೋದನ್ನ ನಿಲ್ಸಿ. ಅದ್ ಯಾಕಂತ ಹೇಳ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಕೆಲವೊಂದು ಎಲೆಕ್ಟ್ರಿಕಲ್ ಪ್ಲಗ್ಸ್ ಗೆ ಈ ರೀತಿಯ ಕಟ್ಸ್ ಯಾಕಿರ್ತವೆ, ಇದರಿಂದ ಉಪಯೋಗ ಆದ್ರೂ ಏನು. ಅಂಡ್ ಸ್ಕೂಲ್ ಬ್ಯಾಗ್ಸ್ ಗೆ ಈ ರೀತಿಯ ಎರಡೆರಡು ಜಿಪ್ಸ್ ಯಾಕಿರ್ತವೆ, ಇದರಿಂದ ಎಷ್ಟೆಲ್ಲ ಉಪಯೋಗಗಳಿದಾವೆ ಇದ್ರ ಬಗ್ಗೆನೂ ಹೇಳ್ತೀನಿ. ಇನ್ನ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ನಾವು ರೆಗ್ಯುಲರ್ ಆಗಿ ನೋಡೋ ಈ ಟ್ರೈನ್ ಕೋಚಸ್ ಮೇಲೆ ಈ ಲೈನ್ಸ್ ಯಾಕಿರ್ತವೆ. ಕೆಲವೊಂದು ಕೋಚಸ್ ಮೇಲೆ ವೈಟ್ ಲೈನ್ಸ್ ಇರ್ತವೆ, ಇನ್ನು ಕೆಲವೊಂದ್ರ ಮೇಲೆ ಎಲ್ಲೋ ಲೈನ್ಸ್ ಇರ್ತವೆ. ಅಸಲಿಗೆ ಇವುಗಳ ಮೀನಿಂಗ್ ಏನೋ ಈಗ ನೋಡೋಣ. ಬ್ಲೂ ಕೋಚಸ್ ಮೇಲೆ ಹೀಗ್ ವೈಟ್ ಲೈನ್ಸ್ ಇದ್ರೆ ಅವನ್ ಅನ್ರಿಸರ್ವ್ಡ್ ಸೆಕೆಂಡ್ ಕ್ಲಾಸ್ ಅಂತಾರೆ. ಅಂದ್ರೆ ಪ್ರಯಾಣಿಕರು ಇವನ್ ನೋಡಿದ ಕೂಡಲೇ ಜನರಲ್ ಕೋಚಸ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಈ ಲೈನ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಹಾಗೆ ಬ್ಲೂ ಅಂಡ್ ರೆಡ್ ಕೋಚಸ್ ಮೇಲೆ ಎಲ್ಲೋ ಲೈನ್ಸ್ ಇದ್ರೆ ಈ ಕೋಚಸ್ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಸ್ ಇಲ್ವಾ ಅನಾರೋಗ್ಯವಿರೋ ಪ್ಯಾಸೆಂಜರ್ಸ್ ಗೋಸ್ಕರನೇ ಅಂತ ಅರ್ಥ. ಸೊ ನೀವು ಪೆಟ್ರೋಲ್ ಹಾಕ್ಸೋದಕ್ಕೂ ಮುಂಚೆ ಈ ಟಿಪ್ಸ್ ಅನ್ನ ತಪ್ಪದೆ ಫಾಲೋ ಮಾಡಿ. ಫಸ್ಟ್ ಒನ್, ನಿಮ್ಮಲ್ಲಿರೋ ಬ್ಯಾಂಕ್ಸ್ ಫ್ಯೂಯಲ್ ಕ್ರೆಡಿಟ್ ಕಾರ್ಡ್ಸ್ ಅನ್ನ ಆಫರ್ ಮಾಡ್ತಾರೆ. ಇವನ್ ವಿನಿಯೋಗಿಸೋದ್ರಿಂದ ನಮಗೆ ಪೆಟ್ರೋಲ್ ಕಾಸ್ಟ್ ಅಲ್ಲಿ 5% ಡಿಸ್ಕೌಂಟ್ ಬರುತ್ತೆ. ಫ್ಯೂಯಲ್ ಸರ್ಚಾರ್ಜ್ ನಿಂದ ಮಿನ್ಹ್ಯಾಂಪ್ ಇರುತ್ತೆ ಅಂಡ್ ರಿವಾರ್ಡ್ಸ್ ಕೂಡ ಬರ್ತವೆ. ಅಂಡ್ ಸೆಕೆಂಡ್ ಒನ್, ಕೆಲವು ಮಂದಿ ಆ ಪೆಟ್ರೋಲ್ ಟ್ಯಾಂಕ್ ಖಾಲಿ ಆಗೋ ಟೈಮ್ ವರ್ಗೂ ಇದ್ದು ನಂತರ ಪೆಟ್ರೋಲ್ ಅನ್ನ ಹಾಕಿಸ್ತಿರ್ತಾರೆ. ಸೊ ಹಾಗ್ ಮಾಡ್ದೆ ಆ ಫ್ಯೂಲ್ 50% ಹತ್ರ ಇದ್ದಾಗ್ಲೇ ಪೆಟ್ರೋಲ್ ಹಾಕ್ಸೋದು ಒಳ್ಳೇದು. ಯಾಕಂದ್ರೆ ಆ ಫ್ಯೂಲ್ ಕಡಿಮೆ ಇದ್ದಾಗ್ಲೇ ಅದು ಬೇಗ ಹಾವಿ ಆಗುತ್ತೆ. ಥರ್ಡ್ ಒನ್, ಅರ್ಲಿ ಮಾರ್ನಿಂಗ್ ವಾತಾವರಣ ತುಂಬಾ ತಣ್ಣಗಿರುತ್ತೆ, ಆಗ ಪೆಟ್ರೋಲ್ ಹಾಕ್ಸಿದ್ರೆ ನಮ್ಗೆ ಹೆಚ್ಚು ಪೆಟ್ರೋಲ್ ಅನ್ನೋದು ಬರುತ್ತೆ. ಅಂಡ್ ಫೋರ್ತ್ ಒನ್, ಪೆಟ್ರೋಲ್ ಹಾಕ್ಸೋವಾಗ ಈಗ 100, 200, 300 ಇಂತಹ ನಂಬರ್ಸ್ ಅಲ್ಲದೆ 130, 210, 340 ಇಂತಹ ರ್ಯಾಂಡಮ್ ನಂಬರ್ಸ್ ಅಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಪೆಟ್ರೋಲ್ ಪಂಪ್ಸ್ ಅಲ್ಲಿ ಇಂತಹ ಫೆಮಿಲಿಯರ್ ನಂಬರ್ಸ್ ಹತ್ರನೇ ಟ್ಯಾಂಪರ್ ಮಾಡಿ ಕಡಿಮೆ ಪೆಟ್ರೋಲ್ ಬರೋ ಹಾಗೆ ಮಾಡ್ತಿರ್ತಾರೆ. ಸೊ ಬಿ ಕೇರ್ಫುಲ್. ನಾರ್ಮಲ್ ಆಗಿ ಸ್ಕೂಲ್ ಬ್ಯಾಗ್ಸ್ ಗೆ ಹೀಗೆ ಎರಡೆರಡು ಜಿಪ್ಸ್ ನಾವು ಕೊಟ್ಟಿರ್ತಾರೆ. ಅದ್ರ ರೀಸನ್ ಏನು, ಒಂದ್ ವೇಳೆ ಈ ಜಿಪ್ ಕೊನೆ ಓಪನ್ ಅಪ್ ಆಗಿ ಜಿಪ್ ಬೀಳದೆ ಇದ್ರೆ ಆ ಇನ್ನೊಂದ್ ಜಿಪ್ ನಿಂದ ಕ್ಲೋಸ್ ಮಾಡಬಹುದು. ಸೊ ಹೀಗಿನ್ನೂ ಲಾಂಗ್ ಟರ್ಮ್ ವರೆಗೂ ಅದೇ ಬ್ಯಾಗ್ ಅನ್ನ ಯೂಸ್ ಮಾಡಬಹುದು. ಹಾಗೆ ಒಂದ್ ವೇಳೆ ಆ ಬ್ಯಾಗ್ ನ ಲಾಕ್ ಮಾಡ್ಬೇಕಂದ್ರೂ ಕೂಡ ಈ ಎರಡು ಜಿಪ್ ಇರೋದ್ರಿಂದ ಹೀಗೆ ಒಂದು ಲಾಕ್ ಕೂಡ ಮಾಡಬಹುದು. ಆ ಬ್ಯಾಗ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳೇನಾದ್ರು ಇದ್ರೆ ಯಾರು ತಗೊಳ್ಳೋದಕ್ ಆಗೋದಿಲ್ಲ. ಸೊ ಒಂದ್ ವೇಳೆ ಸಿಂಗಲ್ ಜಿಪ್ ಇರೋರು ಏನ್ ಮಾಡ್ಬೇಕು ಅಂದ್ರೆ, ಆಕ್ಚುಲಿ ಅಂತಹ ಬ್ಯಾಗ್ಸ್ ಕಡಿಮೆ ರೇಟಿಗೆ ಕೊಟ್ಟರು ಕೂಡ ಅದನ್ನ ನೀವು ತಗೊಳ್ಬೇಡಿ. ಕೆಲವೊಂದು ಎಲೆಕ್ಟ್ರಿಕಲ್ ಪ್ಲಗ್ಸ್ ಗೆ ಈ ಕಟ್ಸ್ ಯಾಕಿರ್ತವೆ. ಸೊ ಇದು ಬ್ರಾಸ್ ಮೆಟೀರಿಯಲ್ ನಿಂದ ತಯಾರು ಮಾಡಿರುವಂತಹ ಮೆಟೀರಿಯಲ್ ಆದ್ರಿಂದ ಅದ್ರಲ್ಲಿ ಕರೆಂಟ್ ತುಂಬಾ ಚೆನ್ನಾಗಿ ಪಾಸ್ ಆಗುತ್ತೆ. ಯಾವಾಗ ಪ್ಲಗ್ ನಲ್ಲಿ ಕರೆಂಟ್ ಜಾಸ್ತಿ ಪಾಸ್ ಆಗುತ್ತೋ ಇಲ್ವಾ ಕರೆಂಟ್ ಓವರ್ ಲೋಡ್ ಆದಾಗ ಅದ್ರಲ್ಲಿ ಹೀಟ್ ಜಾಸ್ತಿಯಾಗಿ ಜನರೇಟ್ ಆಗುತ್ತೆ. ಆ ಟೈಮ್ ನಲ್ಲಿ ಬಿಸಿಗೆ ಪ್ಲಗ್ ನ ಒಂದು ಪಿನ್ ಶೇಪ್ಸ್ ಬದಲಾಗೋಗಿ ಆ ಸಾಕೆಟ್ ಅಲ್ಲಿ ಪ್ಲಗ್ ಸ್ಟ್ರಕ್ ಆಗೋಗುತ್ತೆ. ಸೊ ಹಾಗಾಗದೆ ಇರೋದಕ್ಕೋಸ್ಕರ ಈ ಕಟ್ಸ್ ಅನ್ನ ಇಡ್ತಾರೆ. ಇದರಿಂದ ಕರೆಂಟ್ ಪಾಸ್ ಆದಾಗ ಆ ಪಿನ್ಸ್ ಹತ್ರ ಈ ರೀತಿ 2 ಪಾರ್ಟ್ಸ್ ಆಗಿ ಇರೋದ್ರಿಂದ ಹೀಟ್ ಆಗದೆ ಇರುತ್ತೆ. ಹಾಗೆ ಆ ಪ್ಲಗ್ ಡ್ಯಾಮೇಜ್ ಆಗದೆ ಇರುತ್ತೆ. ಅಂಡ್ ಈ ದೊಡ್ಡ ಸ್ಕ್ರೂ ಡ್ರೈವರ್ ಗೆ ಈ ರೀತಿಯ ಎಲ್ಲೋ ರಬ್ಬರ್ ಅನ್ನ ಹಾಕಿರ್ತಾರೆ. ಇದು ಸುಮ್ನೆ ಡಿಸೈನ್ ಗಲ್ಲ ಅಂಡ್ ತಿರ್ಗಿಸುವಂತ ಸಮಯದಲ್ಲಿ ಗ್ರಿಪ್ ಇರ್ಲಿ ಅಂತಾನೂ ಅಲ್ಲ. ಈಗ ಎಲೆಕ್ಟ್ರಿಕಲ್ ಡಿವೈಸ್ ಅನ್ನ ಬಿಚ್ಚುವಂತಹ ಸಮಯದಲ್ಲಿ ನಮ್ಮ ಕೈಗೆ ಶಾಕ್ ಸರ್ಕ್ಯೂಟ್ ಆಗದೆ ಇರೋದಕ್ಕೋಸ್ಕರನೇ ಈ ಎಲ್ಲೋ ಕವರ್ ಅನ್ನ ಅದು ಕೊಟ್ಟಿರ್ತಾರೆ. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಇದೇ ರೀತಿಯ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ತಪ್ಪದೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.